ಯಾಕೆ ಬಿಚ್ಕೊಂಡ್ ಕೊಟ್ರೆ ಈಸ್ಕೊಳಲ್ವಾ? ಏನ ಇವಳೇನೇನು ನಿಮ್ಮಕ್ಕ? ಏನ್ರೋ ನಿಮ್ ಮನೆ ಬರ. ನಮ್ಮ ಕಡೆ ಹೆಂಗಸ್ರು ಕೊಡಿದ್ರೆ ಹೋಗಿ ಗಂಡಸ್ರನ್ ಕರ್ಕೊಂಡ್ ಬರ್ತಾರೆ. ನೀವೇನ್ರು ಗಂಡಸ್ರು ಕೊಡಿದ್ರೆ ಹೋಗಿ ಹೆಂಗಸನ್ ಕರ್ಕೊಂಡ್ ಬಂದಿದ್ದೀರಾ? ಲೈ ಹೋಗ್ರ ಹೋಗ್ರ ಹೋಗಿ ಯಾರಾದ್ರೂ ಕಡಕ್ ಗಂಡಸ್ರಿದ್ರೆ ಕರ್ಕೊಂಬರ್ರ ಹೋಗ್ರ. ನಮ್ಮ ಅಕ್ಕನು ಗಂಡ್ಸೆ. ಲೇ ಒಂದು ಗಂಡ್ಸೋನು ಇಲ್ಲ ಅಕ್ಕ ಅನ್ನು ಎರಡು ಒಟ್ಟಿಗೆ ಹೇಳಿದ್ರೆ ಜನ ಅಪಾರ್ಥ ಮಾಡ್ಕೊಂಡ್ಬಿಡ್ತಾರ. ಸರಿನಪ್ಪ, ನಾನು ಕಣ್ ಮುಚ್ಕೊಂಡು ನಿಮ್ಮ ಅಕ್ಕನ ಗಂಡ್ಸು ಅಂತ ಒಪ್ಕೋತೀನಿ. ನಮ್ಮ ಅಣ್ಣ ಸೇವ್ ಮಾಡ್ಕೊತಾನೆ, ನಿಮ್ಮ ಅಕ್ಕನ ಕೈಲಾಗತ್ತಾ? ನಮ್ಮ ಅಣ್ಣ ರೋಡ್ ಮಧ್ಯೆ ನಿಂತ್ಕೊಂಡು ಒಂದೇ ಮಾಡ್ತಾನೆ, ನಿಮ್ಮ ಅಕ್ಕನ ಕೈಲಾಗತ್ತಾ? ನಮ್ಮ ಅಣ್ಣ 10 ಜನ ಹುಡುಗರಿದ್ರು ಕೂಡ ಹಾಸಿಗೆ ಮೇಲೆ ಮಲ್ಕೋತಾನೆ, ನಿಮ್ಮ ಅಕ್ಕನ ಕೈಲಿ 2 ಹುಡುಗರಿದ್ರು ಹಾಸಿಗೆ ಮೇಲೆ ಮಲ್ಕೋಕ್ಕಾಗತ್ತಾ? ಲೇ ಇಷ್ಟು ಲಿಸ್ಟ್ ಅಲ್ಲಿ ಒಂದನ್ನು ಮಾಡಕ್ಕಾಗದೆ ಇದ್ಮೇಲೆ ಇವಳು ಯಾವ ಸೀಮೆ ಅಕ್ಕನು? ಇವಳು ಅಕ್ಕನೇ ಅಲ್ಲ, ಕೋಳಿ ಪುಕ್ಕ. ನಮ್ಮ ಅಣ್ಣ ಇರ್ಬೇಕಾದ್ರೆ ನನ್ನ ಯಾರು ಅಳ್ಳಾಡ್ಸಕ್ಕಾಗಲ್ಲ ಅಲ್ವಾ ಅಣ್ಣ? ಅಯ್ಯಯ್ಯೋ ಅಳಾದವನು ಕೇರ ಬುಟ್ ಸಮೇತ ಎಸ್ಕೇಪ್ ಆಗ್ಬಿಟ್ಟನಲ್ಲಪ್ಪ. ಬಿಡಕಣ್ಣ ಸತ್ತೋದ್ನ ನೋಡು. ಅಕ್ಕ ಅಲ್ಲಾಡ್ಸಕ್ಕಾಗಲ್ಲ ಅಂತಿದ್ದ, ಲೈಫಲ್ಲಿ ಅಲ್ಲಾಡ್ದಂಗ್ ಮಾಡ್ಬಿಟ್ಟಲ್ಲ ಅಕ್ಕ. ಸತ್ತೋದ್ನ. ಹೌದಕ್ಕ. ಮೊಟ್ಟೆ ಪಪ್ಪಿಸ್ತರ ಇದ್ದ, ಬಂಜಾ ಮಾಡ್ಬಿಟ್ಟೆ. 2,000 ರೂಪಾಯಿ ದುಡ್ಡುಗೋಸ್ಕರ ಅನ್ಯಾಯವಾಗಿ ಒಂದು ಎಳೆ ಹಂದಿನ ಸಾಯಿಸ್ಬಿಟ್ಟೆ. ಹೆಣ್ಣಂದ್ರೆ ಜೀವ ಕೊಡಬೇಕು, ಜೀವ ತೆಗೆಯೋದಲ್ಲ. ತಗೊಂಡು ಇವನ ಉಳಿಸ್ತೀಯಾ? ಇಲ್ಲ ಅಲ್ಲ, ಏನ್ ಮಾಡ್ತೀಯ? ದುಡ್ಡಿನ ಮದ ಆಡ್ತೀಯಾ? ನಿನ್ನ ಹತ್ರ ದುಡ್ಡಿದೆ, ಆ ದುಡ್ಡನ್ನ ಶಿಷ್ಯನಿಗೆ ಬಿಸಾಕಿದ್ರೆ ಈ ಕೊಲೆನ ನಾನೇ ಮಾಡಿದೆ ಅಂತ ನಿನಗೋಸ್ಕರ 7 ವರ್ಷ ಜೈಲಿಗೆ ಹೋಗೋಕೆ ಇವನ್ ರೆಡಿ ಇರ್ತಾನೆ. ನಾನೋಗಲ್ಲಪ್ಪ. ಏನ ಮಚ್ಚ ನೀ ಪೋರಿಯ ಉಳ್ಳೋ ఏమప్ప నాయన నువ్వు పోతావా లోపల? ಎಂದ ಚೇಟ ಉನಕ್ಕೆ ವಿಷಯ ಅರಿಯಲೆಯೋ? ಅಯ್ಯೋ ನಾ ಬೋದಿಲ್ಲ. ಸತ್ತಾಗ ನಮ್ಮನ್ನು ಒತ್ಕೊಂಡು ಹೋಗೋಕೆ 4 ಜನನಾದ್ರೂ ಸಂಪಾದನೆ ಮಾಡಿರ್ಬೇಕು ಅಂತ ದೊಡ್ಡವ್ರು ಹೇಳ್ತಾರೆ. ನಾನ್ ಹೇಳ್ತೀನಿ ಕೇಳು, ನಾವು ಸಾಯ್ತಾ ಇರ್ಬೇಕಾದ್ರೆ ನಮ್ಮನ್ನ ಉಳಿಸ್ಕೊಳ್ಳೋಕೆ ಒಬ್ಬನಾದ್ರೂ ನಾವು ಸಂಪಾದನೆ ಮಾಡಿರ್ಬೇಕು. ಆದ್ರೆ ಅದನ್ನ ನೀನ್ ಮಾಡಿಲ್ಲ. ಬರೀ ದುಡ್ಡು 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 ಅಂತ ಬರೀ ದುಡ್ಡನ್ನ ಸಂಪಾದನೆ ಮಾಡ್ತೀಯಾ. ಸಿಂಪಲ್ ಆಗಿ ಹೇಳ್ತೀನಿ ಕೇಳು, ದುಡ್ಡಿಂದ ಮಂಚ ತಗೋಬಹುದು, ನಿದ್ರೆನಲ್ಲ. ಮಾತ್ರೆ ತಗೋಬಹುದು, ಆರೋಗ್ಯನಲ್ಲ. ಪುಸ್ತಕ ತಗೋಬಹುದು, ಒಳ್ಳೆ ವಿದ್ಯೆನಲ್ಲ. ನೋಡು, ಮನುಷ್ಯನ ಸಂಪಾದನೆ ಮಾಡಬಹುದು, ಒಳ್ಳೆ ಮನಸ್ಸಿರೋರ್ನಲ್ಲ. ನಿನ್ನ ಹತ್ರ ಇರೋ ದುಡ್ಡಲ್ಲಿ ಚಿನ್ನದ ತಾಳಿ ತಗೋಬಹುದು, ಒಳ್ಳೆ ಗಂಡನ್ನಲ್ಲ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಮನುಷ್ಯ ಏನ್ ಸಂಪಾದನೆ ಮಾಡ್ತಾನೋ ಇಲ್ವೋ, ಅಮ್ಮ ಇದನ್ ಸಂಪಾದನೆ ಮಾಡಿರ್ಬೇಕು. ಅಂಡರ್ಸ್ಟ್ಯಾಂಡ್? ಬೆಟರ್ ಯು ಅಂಡರ್ಸ್ಟ್ಯಾಂಡ್. ಕೈ ಕೊಡು. ಯಾರೋ ಒಂದು ತಾತ ಕರೆಕ್ಟ್ ಟೈಮಿಗೆ ಪಂಚಿಂಗ್ ಡೈಲಾಗ್. ಕಲ್ಯಾಣ್ ಕುಮಾರ್ ಕಾಲದಲ್ಲಿ ಜೂನಿಯರ್ ಆರ್ಟಿಸ್ಟ್ ಅವನಿಗೆ 200 ರೂಪಾಯಿ ಜಾಸ್ತಿ ಕೊಡಿ. ಮಾನವನಾಗುವೆಯ ಇಲ್ಲ ದಾನವನಾಗುವೆಯ. ಹೆಣ್ಮಕ್ಳು ಅಪ್ಪ ಅಮ್ಮ ಆದ್ಮೇಲೆ ಆಶೀರ್ವಾದ ತಗೊಳ್ಳೋದೇ ಗಂಡನ ಹತ್ರ. ಅವಳು ಸೌಕಾರ ಹುಡುಗಿ,
ನನ್ನಂತವ್ರಿಗೆ ಯು ಆರ್ ಆಫ್ಟರ್ ಆಲ್ ಮೆಕ್ಯಾನಿಕ್. ಹಾ ಚಲೋನ ಚಿತ್ತಾರದಲ್ಲಿ ಗಣೇಶನ ಮೆಕ್ಯಾನಿಕ್. ಹಂಗಾದ್ರೆ ಲಾಸ್ಟ್ ಅಲ್ಲಿ ತೆಳಕ್ ರೆಡಿ ಇರೋ ಅಂತ ಹೇಳಿದ್ರು ಪರವಾಗಿಲ್ಲ, ಲಾಸ್ಟ್ ಅಲ್ಲಿ ಹಂಗ್ ಹುಡುಗಿ ಸಿಗ್ತಾರೆ, ನಿನಗ್ ಸಿಗಬಾರ್ದು. ರಕ್ತ ಬರ ಹೊಡಿತೀನಿ. ಅವಳ ಹತ್ರ ವರ್ಸ್ಕತೀನಪ್ಪ. ನಿನ್ನ ಹತ್ರ ಚಾಲೆಂಜ್ ಮಾಡ್ತಾ ಇದ್ದೀರಿ ಕಣೋ. ಇನ್ನೆಂಟು ತಿಂಗಳಲ್ಲಿ ಅವಳ ಹತ್ರ ನಾ ಪ್ರೀತಿನ ಹೇಳಿ ಅವಳ ಬಾಯಲ್ಲಿ ನಿನ್ನ ಅಂಕಲ್ ಅಂತ ಹೇಳಿಸಿಲ್ಲ ಅಂದ್ರೆ ನಾನು ವೆಸ್ಟ್ ಇಂಡೀಸ್ ಅಲ್ಲ. ಉಗಂಡ, ಇನ್ನೊಂಬತ್ತು ತಿಂಗಳಲ್ಲಿ ಮಗು ಮಾಡಿ ಅದೇ ಮಗು ಕೈಯಲ್ಲಿ ನಿನ್ನ ಮಾಮ ಅನಿಸ್ತೀನಿ. ದಮ್ ಇದ್ರೆ ತಡಿತೀನಿ. ಯಾವಾಗ್ಲೂ ಮಕ್ಕಳ ತರ ನೀನ್ ನೋಡಿದ ತಕ್ಷಣ ಆಟ ಆಡ್ಬೇಕಾ? ಏನ್ ಮುದ್ದ ಕಾಣ್ತೀವ ಒಂದಿ ಮರಿತಾರ. ಬಾರ ಶಾಪಿಂಗ್ ಮಾಡೋಣ ಬಾರೋ. ಬೇಡ ಬೇಡ, ನಾವ್ ಹೋಗಿರ್ತೀವಿ, ನೀನ್ ಆಮೇಲೆ ಬಾ. ಬಾಯ್ ಉಗಂಡ. ವೆಸ್ಟ್ ಇಂಡೀಸ್ ವೆಸ್ಟ್ ಇಂಡೀಸ್ ವೆಸ್ಟ್ ಇಂಡೀಸ್. ನೀವು ಕಾರ್ನ ತಗೊಂಡೋಗಿ ರಿಪೇರಿ ಮಾಡ್ಕೊಂಡು ನಾಳೆ ನನಗೆ ತಂದ್ಕೊಡಿ. ತಗೊಳ್ಳಿ. ಥ್ಯಾಂಕ್ ಯು. ಬಾಯ್ 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 ಬಾ- ಬಾಯ್. ಬಾಯ್. ನೀವ್ ನನ್ಗೇನಾದ್ರೂ ಹೇಳ್ಬೇಕಾ? ಹೌದು ಹೌದು ಹೌದು. ನಾನು ನಿಮ್ಮ ಜೊತೆ ಕಾರಲ್ಲಿ ಬಂದಲ್ಲ, ಹಾ, ಅದು ನನ್ನ ಲೈಫ್ನ ಬೆಸ್ಟ್ ಟೈಮ್. ನನಗೊಂಥರ ಸುಗ್ಗಿ ಕಾಲ ಇದ್ದಾಗೆ. ನೀವ್ ನನ್ ಬಿಟ್ಟು ಹೋಗ್ತಾ ಇದ್ದೀರಲ್ಲ, ಅದು ನನ್ ವರ್ಸ್ಟ್ ಟೈಮ್. ಆ ರಮ್ಯಾ ಕಾರ್ನ ಡೆಲಿವರಿ ಮಾಡ್ಬೇಕಾಗಿತ್ತು. ಮೊದ್ಲು ಕಾರ್ ಡೆಲಿವರಿನೇ ಮಾಡೋದು. ಹೆಚ್ಚು ಕಮ್ಮಿ ಆದ್ರೆ ಬೇಡದವ್ರನ್ನು ಮಾಡಿಸ್ತೀರಾ? ಓ ಮವಾ, ಮಾಡ್ಸು ಮೊದ್ಲೇರ್ಗೆ ನೀನೇ ಮಾಡಿಸ್ಬೇಕಲ್ವೇ? ನಾನಿರೋ ಪರಿಸ್ಥಿತಿಗೆ ಮೊದ್ಲಲ್ಲ ಎಲ್ಲರಿಗೆ ನೀನೇ ಮಾಡಿಸ್ಬೇಕು. ನೋಡೋ, ಅವಳಿಗೆ ಗಂಡ್ ಫಿಕ್ಸ್ ಆಗಿದ್ದಾನೆ. ಥ್ಯಾಂಕ್ ಯು ಮಾಮ. ಯಾರೋ ಅಮಾಸೆ ಕಲ್ಟಿ ಗುಡ್ದವನ ವಾತರಲ್ಲೇ ಬ್ಯಾಟ್ರಿ ಹಾಕೊಂಡು ಹುಡುಕ್ಬೇಕು. ಇನ್ನ ಪ್ರಸ್ತುತಿನ ಕೊನೆಗೆ ಕಳಿಸ್ಬಿಡು, ಲೈಟ್ ಆಫ್ ಮಾಡ್ಬಿಟ್ರೆ ರಾತ್ರಿ ಎಲ್ಲ ಎಲ್ಲವನೇ ತಾಡಕಬೇಕು. ಲೈಟ್ ಯಾವ ನನ್ ಮಗ ಆಫ್ ಮಾಡ್ತಾನೆ? ನಮ್ ವೀಕ್ನೆಸ್ ನಮ್ ಗೊತ್ತಿಲ್ವಾ? ಸುಮ್ಕಿರ್ಲೇ. ಲೇ ಮಾಮ, ನೀನ್ ಬೇರೆ ಯಾರಿಗಾನ ಏನ್ ಕೊಟ್ರೆ ಪ್ರಾಪರ್ಟಿ ಎಲ್ಲ ಅಲ್ಗೋಯ್ತದೆ. ನಾನ್ ನಿನ್ ರಕ್ ಸಂಬಂಧಿ, ನನಗೆ ಕೊಟ್ಟೆ ಅಂತ ಸುತ್ತಿ ಬಡಿಸಿ ಹಸುವಿಂದ ಓರಿ ಬಂದಂಗೆ ಪ್ರಾಪರ್ಟಿ ತೋಕೆ ಬಂದ್ಯಾ? ಲೇ, ನೀನ್ ಬುಡಕಿಲ್ಲ. ಏನ್ಲ ಮಾಡಿಯಾ? ಯಾಡ ನಾ ಬಂದ್ರೆ ನಿಮ್ಮ ಅಪ್ಪ ಕುಡಿದ್ರೆ ಬರ್ಲಾ? ಅಪ್ಪನ ವಿಷಯಕ್ಕೆ ಬರ್ಬೇಡ. ಸರಿ, ಹಂಗ ನಮ್ ತಾತನ್ ಕುಡಿದ್ರೆ ಬರ್ಲಾ? ಬಾ, 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 ಬಾ. ಏಯ್, ಎರಡು ಒಂದೇ ಅಲ್ವೇನ್ಲ? ಏಯ್, ಬರಲೇ. ಲೇ ಅಡ್ಡ, ಇನ್ಫೋಸಿಸ್ ನಾರಾಯಣಪ್ಪನ ಅಂಗಡಿಲಿ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಂಗೆ ಇದೆಯಾ? ನೀನ್ ಯಾರ್ಲ ವಿಲನ್ ಮಾಡಿದ್ದು? ಬರೀ ವಾಯ್ ಸಿಕ್ಕಂಡೆ ಅರ್ದು ಹಾರಾಕತಿಯಪ್ಪ. ಎಲ್ಲಿಗ್ ಬತ್ತೀಯಾ? ಎಲ್ಲಿಗ್ ಬಂದ್ರೆ ನಾನ್ ಸಿಗ್ತೀನಿ ಅಂತ ಗೊತ್ತೇನ್ಲ? ಸುಮ್ನೆ ನಿಗಿರ್ತೀಯಪ್ಪ. ಹೌದಲ್ವಾ? ಎಲ್ಲಿದ್ಯಾ? ಗ್ಯಾರೇಜ್ ತಾವಿದ್ದೀನಿ ಬಾ. ಏಯ್, ಏಯ್, ರಂಗ ಎಲ್ಲೋ? ಏಯ್, ಏಯ್, ಎಲ್ಲೋ ರಂಗ? ಹಲೋ, ಎಲ್ಲೋ ಇದೆಯಾ? ಮಾಮ, ನೀ ಎಲ್ಲಿದ್ದೀಯಾ? ಗ್ಯಾರೇಜ್ ಅಲ್ಲಿ. ನನ್ ಗ್ಯಾರೇಜ್ ಅಲ್ಲಿ ಇಲ್ಲ. ಅಪ್ಪನ್ ಗುಟ್ಟಿದ್ರೆ ಬಾ ಅಂದೆ, ನೀನೇ ಇಲ್ಲ. ಅಪ್ಪನ್ ಕೊಟ್ರೆ ಆಫ್ಘಾನಿಸ್ತಾನಕ್ಕೆ ನಡ್ಕೊಂಡು ಹೋಗಂತೀನಿ, ನಡ್ಕೊಂಡು ಬಿಡ್ತೀಯಾ? ಏಯ್, ಅಪ್ಪನ್ ಕೊಟ್ರೆ ಇವೆಲ್ಲ ತೋರಿಸ್ಬೇಕಾ? ಏಯ್,
ಎಲ್ಲ ಇದೆಯಾ ಹಿಂಗೆಲ್ಲ ಮಾಡಿದ್ರೆ ಆಗಲ್ಲ. ಬಿಚ್ಚಿ ಬಿಚ್ಚಿ ಬಿಚ್ಚಿ. ಬಿಚ್ಚು ಬಿಚ್ಚು. ನನ್ನ ನಾಚಿಕೆ ಆಗುತ್ತೆ. ನನ್ ಬನ್ನಿನ್ ಬೇರೆ ಹಾಕಿಲ್ಲ. ಒಳ್ಳೇದಾಯ್ತು, ಬನ್ನಿಯನ್ ತೆಗಿಯೋದ್ ತಪ್ತು. ಫಾಸ್ಟ್ ಆಗಿ ಒಂದ್ 10 ನಿಮಿಷ ಬಿಚ್ಕೊಡಿ. ನಿಮಗ್ ನಾಚಿಕೆ ಆದ್ರೆ ರೂಮಿಗೆ ಹೋಗೋಣ, ಅಲ್ಲಿ ಯಾರು ನೋಡಲ್ಲ. ನಿಮ್ಮಪ್ಪ ಬಂದ್ರೆ ಏನ್ ಮಾಡೋದು? ತಪ್ಪಾಗುತ್ತೆ. ತಪ್ಪು ಮನುಷ್ಯರು ಮಾಡ್ದೆ ಇನ್ ಯಾರು ಮಾಡ್ತಾರೆ? ಆಮೇಲೆ ಸಾರಿ ಕೇಳಿದ್ರಾಯ್ತು. ಸಾರಿ ಇಡ್ಲ. ಬನ್ನಿ. ಏನಣ್ಣ ನಿಮ್ ಮಗಳು ಜೊತೆ ಅವನ ಅಂದ್ರ ಹೋ ಅಂತೀರಾ? ಅವ್ನು ಹೇಳಿದ್ದು ಫೋನ್ ಇಡ್ಲ ಅಂತ. ನಾನ್ ಹೇಳಿದ್ದು ಅದೇ, ಫೋನ್ ಕಟ್ ಮಾಡ್ಲಿಲ್ಲ ಅಂತ ಅಂದಿದ್ರ ಅವನೇನ್ ಮಾಡ್ತಾ ಇದ್ದ ಅಂತ ಕೇಳಿಸ್ಕೊಬೋದಿತ್ತಾ? ಬಾರ್ಲಾ ಮಗಳು ಸ್ಲೋ ಸ್ಲೋ ಅಂತ ಹೇಳ್ತಾ ಇದ್ದೆ, ಇದಕ್ಕೂ ಫಾಸ್ಟ್ ಬೇಕಾ? ಅದಕ್ಕೆ ಹೇಳೋದು, ಚಲ್ ಆಗಿರೋ ಹುಡುಗಿರ್ ಬೇಕಾದ್ರೆ ನಂಬೋದು, ಆದ್ರೆ ಒಳ್ಳೆ ತರ ಹತ್ಕೊ ಕುತ್ಕೋತಾರಲ್ಲ ಅವ್ರು ನಂಬರ್ದು ಅಂತ. ಮನಸ್ ಬಿಚ್ಚಿ ಮಾತಾಡು ಅಂತ ಹೇಳೋ ಬದಲು ಬಟ್ಟೆ ಬಿಚ್ಚಿ ಮಾತಾಡು ಅಂತ ಹೇಳಿದ್ರೆ ನಾನು ಮಾತಾಡಿ ಮುಗಿಸ್ತಾ ಇದ್ರಲ್ಲ. ಬಾರ್ಲಾ ಹೋಗಲೇ, ಎಲ್ಲ ಮುಗಿದಾದ್ಮೇಲೆ ನಾನ್ ಬಂದೇನ್ ಮಾಡೋದು? ಅಯ್ಯೋ ಬಾರ್ಲಾ, ಇನ್ನು ಪೂರ ಬಿಚ್ಚಿದೆ ಬಾರ್ಲಾ.